ಆದರೆ ಅವರು ಮತ್ತೊಂದು ಅವರ ಹೆಂಡತಿ ವಿಜಯಲಕ್ಷ್ಮಿ ಮೇಡಮ್, ನಿಜವಾಗೂ ಅವ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ. ಇವತ್ತು ದರ್ಶನ್ ಸರ್ ಜೊತೆಗೆ ನಿಂತ್ಕೊಂಡು, ನಾನು ದರ್ಶನ್ ಸರ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಅವರ ಕೆಲಸಕ್ಕೆ, ಅವರ ಇದಕ್ಕೆ ನಾನು ಗೌರವ ಕೊಡ್ತೀನಿ. ನಾನು ದರ್ಶನ್ಗೆ ಮಗ ಅಂತಾನೆ ಹೇಳೋದು, ಏನಪ್ಪ ಅಂತಾನೆ ಹೇಳೋದು. ಅವರ ಕೆಲಸಕ್ಕೆ, ಅವರ ಮಾಡ್ತಿರೋ ಇದಕ್ಕೆ ಗೌರವ ಕೊಟ್ಟು ನಾನು ಕೆಲವು ಸಾರಿ ದರ್ಶನ್ ಸರ್ ಅಂತಾನೆ ಹೇಳ್ತೀನಿ. ವಿಜಯಲಕ್ಷ್ಮಿ ಮೇಡಮ್ಗೆ ತುಂಬಾ ಹ್ಯಾಟ್ಸ್ ಆಫ್. ಅವರಿವತ್ತು ಜೊತೆಗೆ ನಿಂತ್ಕೊಂಡು ಅವರ ಸಂಸಾರವನ್ನು ಅವ್ರು ಕಾಪಾಡ್ಕೋಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ನ್ಯಾಯ ಸಿಗಲಿ. ಆದರೆ ದರ್ಶನ್, ಅವತ್ತು ನೋಡಿದ ದರ್ಶನ್ ಬೇರೆ, ಈ ದರ್ಶನ್ ಬೇರೆ. ನಾವು ಕಂಡಂತೆ ಈ ದರ್ಶನ್ ಈ ರೀತಿ ಮಾಡೋಕ್ಕೆ ಸಾಧ್ಯನಾ? ಹೌದು, ಅವ್ರ ಮಾತು ಹೊರಟಿರ್ಬೋದು, ಆದರೆ ಹೃದಯ ಒಳ್ಳೇದಿದೆ, ಮಾತು ಹೊರಟಿದೆ. ಹಂಗಂತ ಅವರು ಕಟಕರಲ್ಲ, ಕೊಲೆಗಾರರಲ್ಲ. ಆಗ ನೋಡಿದ್ರೆ ರೇಣುಕಾ ಸ್ವಾಮಿ ತುಂಬ ಒಳ್ಳೆಯವನಾ? ನನ್ನ ಪ್ರಶ್ನೆ, ಅಂದ್ರೆ ನಾನು ಕ್ಯಾಜುವಲ್ ಆಗಿ ಕೇಳ್ತಾ ಇದ್ದೀನಿ. ರೇಣುಕಾ ಸ್ವಾಮಿ ಒಳ್ಳೆಯವನಾ? ನಮಗೆ ಸಾಯ್ಸಕ್ಕೆ ನೈತಿಕತೆ ಹಕ್ಕಿಲ್ಲದೆ ಇರ್ಬೋದು, ಆದರೆ ಅವನು ಒಳ್ಳೆಯವನಾ? ಅವನು ಅವ್ರ ಅಪ್ಪ ಅಮ್ಮಂಗೆ ಮೋಸ ಮಾಡಿದ್ದಾನೆ, ಕಟ್ಕೊಂಡಿರೋ ಹೆಂಡ್ತಿಗೆ ಮೋಸ ಮಾಡಿದ್ದಾನೆ. ಮದುವೆಯಾಗಿ 1 ವರ್ಷಕ್ಕೇನೆ ಅವನು ಹೆಂಡ್ತಿ ಪ್ರೆಗ್ನೆಂಟ್ ಇದ್ದಾಳೆ. ಅವನು ಯಾವ ರೀತಿ ಇರಬೇಕಿತ್ತು ಅಲ್ವಾ? ಎಲ್ಲದನ್ನೂ ಯೋಚನೆ ಮಾಡಬೇಕು. ನಾವು ಒಂದೇ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಇದು ದರ್ಶನ್ ಒಬ್ಬಂದೇ ತಪ್ಪು ಅಂತ ಅನ್ಸತ್ತೆ. ನಾವು ಎರಡನ್ನೂ ತಗೊಂಡಾಗ ತಪ್ಪು ಸರಿ ಗೊತ್ತಾಗತ್ತೆ. ಮತ್ತೆ ನಾವು ಇದನ್ನು ನಿರ್ಧಾರ ಮಾಡಕ್ಕೆ ನಾವು ಯಾರೂ ಅಲ್ಲ, ನಮ್ಮದೇ ಆದ ಕಾನೂನಿದೆ, ಕಾನೂನು ಅಡಿಯಲ್ಲಿ ಬರ್ತೀವಿ. ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗತ್ತೆ. ಆದರೆ ದರ್ಶನ್ ಈ ಮಟ್ಟಕ್ಕೆ ಬೇಡದಿತ್ತು. ಅಂದರೆ ಆ ಸಿಟ್ಟಿನ ಬುದ್ಧಿಗೆ ಕೈ ಕೊಟ್ಟಾಗ ಈ ರೀತಿ ಆಗೋದು ಸಹಜ. ಆ ಒಂದು ಕ್ಷಣ, ಅವರು ಆ ಒಂದು ರಾತ್ರಿ ಕಳೆದು ಬೆಳಗಾಗಿದ್ರೆ ಈ ರೀತಿ ಆಗ್ತಿರ್ಲಿಲ್ವೇನೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.